ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಜೀವನ್ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದರು ಅವರೇನೆ. ಇವತ್ತು ಬಿರಿಯಾನಿ ಮಾಡ್ತೀನಿ ಅಂತ ಚಿಕನ್ ಕೂಡ ತೊಗೊಂಬಂದಿದ್ರು. ರೆಸಿಪಿನ ನೋಡಿಕೊಂಡು ಅಪ್ಪ ಮಗ ಇಬ್ಬರು ಕೂಡ ಕುಕ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಸಿಮೆಣಸಿನಕಾಯಿ ಚಿಲ್ಲಿ ಇದೆ ಚಿಲ್ಲಿ ಅದೆಲ್ಲ ಕಣೋ ಇದು ಸೊಪ್ಪು ಇಟ್ಕೊಳ್ಳಿ ಎತ್ತಿಡೋಳಿ ಸೊಪ್ಪು ಎತ್ಕೊತೀನಿ ನಾನು ಎತ್ತಿಡು ಸೊಪ್ಪು ಫ್ರೈ ಫಸ್ಟ್ ಇದು ಹಾಕು ಇದು ಹಾಕು ಫಸ್ಟ್ ಇದು ಹಾಕಬೇಕು ಸೊಪ್ಪು ಇದೇ ಹಾಕಬೇಕು ಇದೇನಾ ಎಷ್ಟು ಹಾಕಬೇಕು ಇಷ್ಟು ಹಾಕಬೇಕು ಎಷ್ಟು ಅಂದ್ರೆ ಫೈ ಸಾಕಾ ಸಾಕು ಏನಲ್ಲ ಎಷ್ಟು ಫೈಯು ಕೇಳಿದೆ ನಿನಗೆ ಸಾಕ ಎಷ್ಟು ಸಾಕು ಚೆನ್ನಾಗಿರುತ್ತಾ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೇ ಪ್ಲೇ ಮಾಡ್ಬೇಕು ಇದು ಹಾಕು ಪುದೀನ ಪುಂಡಿನ ಬಾ ಅದನ್ನ ಹೆಂಗೆ ಫಸ್ಟ್ ಮಿಕ್ಸಿ ಹಾಕಬೇಕು ಕರೆಕ್ಟ್ ಎತ್ಕೊ ಮಿಕ್ಸಿ ಮಿಕ್ಸಿ ಹಾಕಬೇಕು ಏಯ್ ಇಲ್ಲೇ ಇಡಬಾರೋ ಅಯ್ಯೋ ಇಲ್ಲೇ ಇಡಬೇಕು ನೀನ್ ಮಿಕ್ಸಿ ಜಾರ್ ಎತ್ಕೋ ಅಂದ್ರೆ ಮತ್ತೆ ಮಿಕ್ಸಿ ಜಾರ್ ಎತ್ಕೋ ಮಿಕ್ಸಿ ಎಲ್ಲ ಅದಾ ಇದು ಎಲ್ಲ ಕಿತ್ತಿಕ್ ಹಾಕಬೇಕು ಬಾ ಕಿತ್ತಿಕ್ಕನ್ನ ಕಿತ್ತಿಕ್ಕೊಳ್ಳೋಣ ಅಂತೆ ಬರೀ ಎಲೆ ಮಾತ್ರ ಕಿತ್ಕೊ ಹಂಗೆ ಸಣ್ಣ ಕೈಯಲ್ಲ ಈ ಎಲ್ಲ ಕಟ್ಟ ನೋಡಿ ಆಮೇಲೆ ಇಲ್ಲಿ ಹಾಕಬೇಕು ಬೇಡ ಕೈಯಲ್ಲಿ ವಾಶ್ ಮಾಡ್ಬೇಕು ಫಸ್ಟ್ ಕೈ ವಾಶ್ ಮಾಡ್ಬೇಕು ಸೊ ನಿನ್ ಕೈ ಎಲ್ಲ ಕಣೋ ಇದು ಸೊಪ್ಪನ್ನ ವಾಶ್ ಮಾಡ್ಬೇಕು ಸೊಪ್ಪು ವಾಶ್ ಮಾಡ್ಕೋಬೇಕು ಕಿತ್ಕೊಂಡು ವಾಶ್ ಮಾಡ್ಕೊಬೇಕು ಹಂಗೆ ಅಂದ್ರೆ ಮಣ್ಣೆಲ್ಲ ಇರುತ್ತೆ ಅಂಗಟ್ಟಿಂದ ಅಲ್ಲಜ್ಜಿ ಅಂತ ಫುಲ್ಲು ದೊಡ್ಡ ಕಣೋ ಅಪ್ಪು ದೊಡ್ಡದು ದೊಡ್ಡದು ಮುಟ್ಲು ತಗೋ ಹಾಕೋ ವಾಶ್ ಮಾಡು ಸೊಪ್ಪು ಹಾಕು ಕೊತ್ತಂಬರಿ ಹಾಕು ಕೊತ್ತಂಬರಿ ಸೊಪ್ಪು ಚಿಲ್ಲಿ ಎರಡು ಇದು ಅದು ಹಾಕು ಅಲ್ಲಿ ಪಟ್ಟೆ ತೋರಿಸ್ಬೇಕಂಗೆ ಆಯ್ತು ನೆಕ್ಸ್ಟ್ ಪೇಸ್ಟ್ ಮಾಡಿ ಹಾಕೊಂತ ಇದ್ದೀನಿ. ಸುಮಾರು ಇದು 1 ಕಪ್ ಆಗೋಷ್ಟು ಪೇಸ್ಟ್ ಬರುತ್ತೆ. ಸೊ ಈ ಪೇಸ್ಟ್ ಅನ್ನ ನೀವು 1 ಕೆಜಿ ರೈಸ್ ಕೂಡ ಯೂಸ್ ಮಾಡ್ಕೋಬಹುದು. ಅದನ್ನ 3/4 ಕೆಜಿ ಅಕ್ಕಿ ಯೂಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರು ಮೆಂತ್ಯ ಸೊಪ್ಪು ಸಿಗುತ್ತೆ, ಕಸೂರಿ ಮೆಂತ್ಯ ಇರುತ್ತಲ್ವಾ, ಅದೇ ನೀವು 1 ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ನೀರಲ್ಲಿ ನೆನೆ ಹಾಕಿ ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಎಲ್ಲಿಗೆ ಅಲ್ಲಿ ಕುಂಕುಮ ಕುಂಕುಮ ಅಂತ ಕುಂಕುಮ ಅಲ್ಲ ಹಾಕೋದು ಅರ್ಶನ ಇದು ನೋಡುದು ಕುಂಕುಮ ಅಂತ ಅಡಿಗೆ ಮನೆ ಅದ ಬಟ್ ದೇವ್ರ ಮನೆಗೆ ಹೋಗ್ತಾ ಇದೆಯಲ್ಲ ಅಲ್ಲ ಅಲ್ಲಿ ಪಾಟ್ ಮೈಯಾಗ ಅಲ್ಲಿ ಕುಂಕುಮ ಇತ್ತ ಅಲ್ಲಿ ಹೋಗುದು ನಾನು
ಮಾಡೋಣ ಇರು. ಬೂಯಿಂಗ್ ಬೂಯಿಂಗ್. ಯಾವುದು ಗೊತ್ತು? ಯಾವುದು? ಲೆಕ್ಕ. ನೆಕ್ಸ್ಟ್ ಪಾಪ ನಿಮಿಷ ನೆನೆ ಹಾಕಿ ಈಗ ಕೊತ್ತಂಬರಿ ಪುದೀನ ರುಬ್ಬುವಾಗನೇ ಹಾಕ್ಬೋದು. ಇದ್ರ ಜೊತೆಗೆ 2 ಟೊಮೊಟೊನ ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ರುಬ್ಬಿ ಹಾಕ್ಕೊಂಡೆ. ಯಾಕೆ ರುಚಿಗೆ ಇದು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷವರೆಗೂ ಫ್ರೈ ಮಾಡ್ತೀನಿ. ಇದನ್ನ ನೋಡಿ ಚಿಕನ್ ಹಾಕಿ ಜಸ್ಟ್ 1 ನಿಮಿಷ ಚಿಕನ್ ಹಾಕಬೇಕು. ಹಾಕಿ ಇನ್ನು ಖಾರ ಪುಡಿ ಹಾಕಬೇಕು. ಖಾರದ ಪುಡಿ ಹಾಕ್ಬೇಡ ಸುಮ್ಮನೆ. ಅದಕ್ಕೋಸ್ಕರ ನಾನು ಮನೆಯನ್ನ ಫಸ್ಟ್ ಮೀಟ್ ಹಾಕಬೇಕು. ಮೀಟು ಫಸ್ಟ್ ಮೀಟ್ ಹಾಕಬೇಕು ಪಪ್ಪ. ಹ್ಞೂ ಆಯ್ತು. ಫಸ್ಟ್ ಇನ್ನೊಂದ್ಸತಿ ಮೀಟ್ ಹಾಕಬೇಕು. ಟೂಸತಿ ಅನ್ನ ಅದು ಹಾಕಬೇಕು. ಕ್ಯಾಪು ಚಿಕನ್ ಬೆಂದಿರುತ್ತೆ. ಸೊ ಮಸಾಲೆಗೆ ಚಿಕನ್ ಬೆಂದಿತ್ತು. ಖಂಡಿತ ಮನೆ ಫ್ರೈ ಮಾಡಿ. ಅನ್ನ ಹಾಕಬೇಕು. ಅಕ್ಕಿನ ನೆನೆಯಾಕಿಟ್ಟಿದ್ದೆ. ಬಿರಿಯಾನಿನ ನಾವು ಒಗ್ಗರಣೆ ಅಕ್ಕಿ ಹಾಕ್ಕೊಂಡು ನಿಮಗೆ ಅನ್ನ ಹಾಕಿಬೇಕು. ನಾನು ಸ್ವಲ್ಪ ಅನ್ನ ಇನ್ನೊಂದು ಸತಿ ಹಾಕಬೇಕು. ಇನ್ನೂ ಸತಿ ಹಾಕಬೇಕು. ಇನ್ನೂ ಸತಿ ಹಾಕಬೇಕು. ಹಾಕ್ಕೋಬೋದು. ಬುಲೆಟ್ ರೈಸ್ ಅಂದ್ರೆ ಇನ್ನೂ ಸತಿ ಹಾಕಬೇಕು. ಅನ್ನ ಮಿಕ್ಸ್ ಮಾಡಿ ತುಂಬಾನೇ ತಿನ್ನೋದಕ್ಕೆ ಬಿರಿಯಾನಿ ರೈಸ್ ಅಂತಾನೆ ಇರ್ಬೋದು ಇದು. ಈಗ ಅಕ್ಕಿ ಹಾಕಿ ಫಸ್ಟ್ ಅನ್ನ ಹಾಕಿ ಫಸ್ಟ್ 3 ಸತಿ ಅನ್ನ ಹಾಕಬೇಕು. ಹಾಕು 3 ಸತಿ ಅನ್ನ. ಸ್ವಲ್ಪ ಏನು ಅನ್ನ ಹಾಕಬೇಕು. ಎಲ್ಲ ಕಲೆ ಇಟ್ಟು ಅದು ಹಾಕು ಫಸ್ಟ್. ಇವಾಗ ಆಗಿತ್ತು ಅದು ಎಲ್ಲ ಕಲೆ ಇಟ್ಟು ಅದು ಹಾಕು. ಬಿಸಿ ಹಾಕಿ ಅದು ಪಾಪ ನಾನು ಹಿಂಗೆ ಇಟ್ಕೊಂಡೆ. ಈ ಕೈ ಹಿಂಗೆ ಹಾಕಿಬಿಟ್ಟು ಹಿಂಗೆ ನೋವುತ್ತಯ್ಯ. ಅದಕ್ಕೋಸ್ಕರ ನಾನು ಮಧ್ಯಾಹ್ನ ರೈಸ್ ಮಾಡ್ತಾ ಇರ್ತೀನಿ. ದಮ್ಮು ಕಟ್ಟಬೇಕು. ದಮ್ಮು ದಮ್ಮು ಕಟ್ಬೇಕು ನಿಂಗೆ. ಈಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾನು ಮಧ್ಯದಲ್ಲಿ ಒಂದೇ ಮಿಕ್ಸ್ ಮಾಡ್ತೀನಿ. ಎಲ್ಲ ಹೊಂದ್ಕೊಳ್ಳುತ್ತೆ. ಸೊ ಈ ಕಲರ್ ಬರ್ಬೇಕು. ಈ ಕಲರ್ ಬಂದಬೇಕು. ಯಾವ ಕಲರ್? ಈ ಕಲರ್ ಯಾವ ಕಲರ್ ಅದು? ಎಲ್ಲೋ ಕಲರ್. ಎಲ್ಲೋ ಕಲರ್ ಬರ್ಬೇಕಾ? ಗ್ರೀನ್ ಕಲರ್ ಬಂದ್ರೆ ಏನ್ ಮಾಡೋದು? ಓಡಿದ್ದು ತಿನ್ನೋಣ. ಸಣ್ಣೈತೆ. ರೆಡ್ ಕಲರ್ ಬಂದ್ರೆ? ರೆಡ್ ಕಲರ್ ತಿನ್ನ ಸಣ್ಣೈತೆ. ಅದು ಅದು ಚೆನ್ನಾಗಿರುತ್ತಾ? ಊಟ ಎಲ್ಲ ಬಿರಿಯಾನಿ ಊಟ ಟಾಯ್ಸ್ ಆಮೇಲೆ ಚೀಚಿ ಬೋಂಡ ಎಲ್ಲ ಹಾಕೊಂಡ್ಬಿಟ್ಟಿದ್ರಿ. ಆಮೇಲೆ ಚಿಕನ್ ಆಮೇಲೆ ಏನ್ ಹಾಕಬೇಕು ಗೊತ್ತು ಮಾತ್ರ ಇವಾಗ ಫಸ್ಟ್ ಇದು ಮಾಡೋಣ ಇರೋ. ಇದಲ್ಲ 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 ಎಲ್ಲ ಹಾಕು. ಅದಾ ಫಸ್ಟ್ ಈ ತಟ್ಟೆ ನನ್ ಬೇಡ, ಮಾಮೂಲಿ ತಟ್ಟೆಲ್ಲ ಹಾಕೊಂತೀನಿ ನಾನು. ಮತ್ತೆ ಯಾಕೆ ಈ ತಟ್ಟೆ ತಿನ್ನೋದು? ಸುಮ್ಮನೆ ತೋರಿಸೋದು ವಿಡಿಯೋಲಿ ಚೆನ್ನಾಗಿ ಕಾಣುತ್ತೆ ಅಂತ. ಅಯ್ಯೋ ನಂಗೆ ಊಟ ನೋವು. ಏನವ್ವ? ಒಬ್ಬ ನಿಜ ಬೇಕು. ಅಗ್ಗೆ ಮಾಡೋದು ಚಿಂಚಿ ಮಾಡ ಅನ್ನ ಮಾಡ ಅನ್ನ ಕ್ಯಾಪ್ ಹಾಕಬೇಕು. ಅಸ ಏನ್ ಕೆಲಸ ವೈಮಾಡ ಕ್ಲೀನ್ ಮಾಡಿದೆ. ಅಣ್ಣ ಏನು ಹಾಕಬೇಕು? ವೇಟ್ ವೇಟ್. ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಒಂದು ಅರ್ಧ ಟೀಸ್ಪೂನ್
ಇದನ್ನ ಇಲ್ಲೇ ತಗೋಬಿಟ್ಟ ಸೈಡಲ್ಲಿ ಗಾಳಿ ಹೋಗ್ಬಾರ್ದು. ಸೈಡ್ಗೆ ಗಾಡಿ ಹೋಗ್ಬೇಡ ಫಸ್ಟ್ಗೆ ಸೈಡ್ಗೆ ಗಾಳಿ ಹೋಗ್ಬಾರ್ದಾ? ಟೊಮೆಟೊ 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 ಕಡಬ ಎತ್ಕೋ 2 ಟೊಮೆಟೊ ಎತ್ಕೋ. ಟೂ ಅಷ್ಟೇ ಫುಲ್ಲೇ ಎತ್ಕೊಂಡ್ಬಿಟ್ಟಾ? ಅಷ್ಟೇ ಅಂದ್ರೆ ತಿನ್ನಬೇಕು ಸೂಪರ್ಗೆ ಅಷ್ಟೇ ಆಯ್ತು ಆಯ್ತು ಪಪ್ಪ ಇದು ಏನು ಲೈಕ್ ಮಾಡಬೇಕು ಮಮ್ಮಿಗೆ ಆಯ್ತು ಪಪ್ಪ ಇದು ಏನು ಪಪ್ಪ ಇದು ಸುಮ್ಮನೀಗ ಕಾಕದು ಸಿಂಕ್ ಬೇಡ, ಬೇಕು ಅದು ಸುಮ್ಮನೆ. ಇಂದೊಂದು ಬೇಕು ಹ್ಞೂ ಆಮೇಲೆ ಬೇರೆ ಮಮ್ಮಿ ಅಕ್ಕೆ ಇದು ಸ್ವಲ್ಪ ಬಂದೆ ಮಮ್ಮಿ ಪೊಟ್ಟು ಹಿಂಗೆ ಬೆಳೆಯದ ಒಂದ್ಸತಿ ನೋಡೆ ಮಮ್ಮಿ ಅದೇ ಇಟ್ಟೆಲ್ಲ ಏನಾಕು ಎಲ್ಲಿ ಬಂತು? ಮಮ್ಮಿ ಎದ್ದೈತೆ ಕರಿ ಮತ್ತೆ ಕರಿ. ಮಮ್ಮಿ ಬಾ ಕೆಳಗೆ ಅಪ್ಪೋ ಹಾ ಓ ಸುಮ್ಮನೆ ಅಲ್ಲ ಇಲ್ಲಿ ಏನು ಹಾಕಬೇಕು ಎಂದೇ ನೋಡು ಅದು ಫಸ್ಟ್ ಏನು ಹಾಕಬೇಕು ಇನ್ನು ಚಿಚ್ಚಿಗೆ ಹಾಕಲ್ಲ ಅಪ್ಪು ಸೆಕ್ಕಲ್ಲ ಅದು ಸೆಕ್ಕೆ ಟೈಮ್ ಆಗುತ್ತೆ ಅದು ಮೇಡ್ ಹಾಕಬೇಕು ಇದೇನು ಪಾಪ ಇದೇನು ಮತ್ತೆಲ್ಲ ಬೇಡ ಇಡು. ಒಂದ್ಸತಿ ಮೋಸ್ ನೋಡೋದು ಗಮ್ಮಂತಾಯ್ತಾ? ಹ್ಞೂ ಗಮ್ಮಂತಾಯ್ತಾ? ನೀನ್ ಗಮ್ಮಂತಾಯ್ತಾ ಅದು? ಇದೇನು ಹಿಂಗತ್ತೆ ಸಾಕೆಟ್ ಸಣ್ಣತ್ತೆ ಈ ಸಾಕೆಟ್ ಆಯ್ತಾ ಆಯ್ತಾ ಹಾಕಿದ್ದು ಫಸ್ಟ್ ಏನು ಹೇಳ್ಬೇಕು ಇಲ್ಲ ಫಸ್ಟ್ ಏನು ಹೇಳ್ಬೇಕು ಪಪ್ಪನಿಗೆ ನನಗೆ ಏನು ಹೇಳ್ಬೇಕು ಇಲ್ಲ ನಂಗೆ ಏನೂ ಬೇಡ, ಅಷ್ಟೇ ಸಾಕು, ಎತ್ತಿಡೋದು. ನೀನ್ ಯಾಕೆ ಅದನ್ನೆಲ್ಲ ತರೋದು? ಅಲ್ಲೇ ಸಾಕು
ಸೌಟು ಸೌಟ ಅದೇ ಅಪ್ಪ ಮಮ್ಮಿಗೆ ಸ್ವೀಟು ಅಲ್ಲಿ ಹೆಂಗೆ ಬಂದು ಹೇಳ್ಕೊ ನೋಡು. ಸಿಂಪಲ್ ಹಾಕೋದು ಅಂತಾರಲ್ಲ. ಅಪ್ಪ ಮಗ ಇಬ್ಬರು ಸೇರಿಕೊಂಡು ಚಿಕನ್ ಬಿರಿಯಾನಿ ಅಂತೂ ಮಾಡಿದರು. ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ. ಹಾಗೆಯೇ ಬಿರಿಯಾನಿ ಕೂಡ ಯಾವ ರೀತಿ ಬಂದಿದೆ ನೋಡ್ಬೋದು. ಒಂದು ಸ್ವಲ್ಪ ಮುದ್ದೆ ಥರ ಆಗೋಗ್ಬಿಟ್ಟಿತ್ತು. ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಚಿಕನ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ನಾನು ಅಪ್ಪು ಇಬ್ಬರು ಸೇರ್ಕೊಂಡು ಮಾಡಿರೋದು. ಏನು ಮಾಡಿದೆ, ನೀನೇನು ಮಾಡಿದೆ? ಅಪ್ಪು ನಂಗೆ ಹೆಲ್ಪ್ ಮಾಡ್ದ. ಏನು ಮಾಡಿದೆ ನೋಡು ವಿಡಿಯೋ ಗೊತ್ತಾಗುತ್ತೆ ನಿನಗೇನೆ ಅಲ್ಲ ಅಪ್ಪು. ನಾಳೆಯಿಂದ ನನಗೆ ಇವರಿಬ್ಬರೇ ಬಾಣಂತನ ಮಾಡೋದು. ಆಲ್ರೆಡಿ ಮಾಡ್ತಾವ್ರೆ, ಇನ್ನು ಮುಂದೆ ಇವರೇ ಮಾಡೋದು. ಟೇಸ್ಟ್ ಹೆಂಗೈತೆ ನೋಡು. ನಾನು ಟೇಸ್ಟ್ ಮಾಡಿಲ್ಲ ಇನ್ನು. ಉಪ್ಪು ಖಾರ ಹೆಂಗೈತೆ ಬೆಂದೈತಾ ಚೆನ್ನಾಗಿ? ಸಕ್ಕತ್ತೈತಾ ಸಖತ್ತೈತಾ? ಚೆನ್ನಾಗೈತೆ. ಖಾರವಾಗಿ ಚೆನ್ನಾಯ್ತಾ? ನಂಗೂ ಖಾರ ಇದೆಯಾ? ಸ್ವಲ್ಪ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಚೆನ್ನಾಗಿದೆ ಅಂದರೆ ಖಾರವಾಗಿ ಚೆನ್ನಾಗಿದೆ. ನಂಗೂ ತಿನ್ಸು ಹೆಂಗೈತೆ ನೋಡೋಣ. ಏಕೆ? ಸಣ್ಣ ಐತೆ ನೋಡಕ್ಕೆ ಬಿಸಿ ಐತೆ. ಚೆನ್ನಾಯ್ತಾ ಅಪ್ಪು? ಚೆನ್ನಾಗೈತೆ. ಚೆನ್ನಾಯ್ತಾ? ರೇಖಾ ಅಡುಗೆ ಚಾನಲ್ ಅವ್ರದ್ದು ನೋಡ್ಕೊಂಡು ಮಾಡಿರೋದು. ನಾನು ಅವ್ರ ಚಾನಲ್ ನೋಡ್ಕೊಂಡು ಅಡುಗೆ ಕಲ್ತಿರೋದು. ನಂಗೆ ಬರ್ತಿತ್ತು, ಆಮೇಲೆ ಏನಾದ್ರು ಎಡವಟ್ ಆಗೋದ್ರೆ ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಒಂದ್ಸರಿ ನೋಡ್ತಾ ಇದೆ. ಪಪ್ಪ ಬಾ ಇದೇ ಮಾಡೋಣ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟು ಎಲ್ಲ ಅವನೇ ಎತ್ಕೊಟ್ಬಿಟ್ಟು ಮಾಡಿದ್ದು. ನೋಡಿ ನಿಂತಿನ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು. ಫಸ್ಟೇ ಹೇಳಿದಾಗೆ ಸ್ವಲ್ಪ ನೀರು ಜಾಸ್ತಿಯಾಗಿ ಒಂದು ಸ್ವಲ್ಪ ಮುದ್ದೆ ಥರ ಆಗಿಬಿಟ್ಟಿತ್ತು ಅಷ್ಟೇ. ಅದು ಬಿಟ್ಟರೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ನಾನು ಜೀವನ್ ಅಪ್ಪು 3 ಜನ ಕೂತ್ಕೊಂಡು ಊಟ ಮಾಡಿದ್ವಿ ಬಿಗ್ ಬಾಸ್ನ ನೋಡಿಕೊಂಡು. ಗ್ರ್ಯಾಂಡ್ ಫಿನಾಲೆ ಬೇರೆ ಅಲ್ವಾ, ಸೊ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಡು ಗ್ರ್ಯಾಂಡ್ ಫಿನಾಲೆ ನೋಡಿದ್ದು. ನಾನಂತೂ ಪಾಪುಗೆ ಒಂದು 3-4 ದಿನದಿಂದ ಐಲೈನರಲ್ಲಿ ಬೊಟ್ಟನ್ನು ಇಡ್ತಾ ಇದ್ದೆ. ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಿಮ್ಮ ಜೊತೆನೂ ಕೂಡ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಯಾವ ರೀತಿ ಕಾಣಿಸ್ತಾ ಇದೆ, ಬೊಟ್ಟು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಈ ರೀತಿಯಾಗಿ ಬೊಟ್ಟೆಲ್ಲ ಇಡೋದಕ್ಕಂತೂ ತುಂಬಾ ಇಷ್ಟ ಆಗಿತ್ತು. ಹಾಗೆಯೇ ಪಾಪುಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಇನ್ನು ಪಾಪುನ ಮಲಗಿಸೋ ಟೈಮು.
ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.